ಸೊ ಯು ಬಾಯ್ಸ್ ವೆಲ್ಕಮ್ ಬ್ಯಾಕ್. ಹೆಂಗೂ ಶೋರೂಮ್ಗೆ ಬಂದಿದ್ನಲ್ಲ. ಸೊ ಈ ಎಕ್ಸ್ಟ್ರೀಮ್ 125ನ ಒಂದು ಸತಿ ಟೆಸ್ಟ್ ರೈಡ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಸೊ ಹೆಂಗೂ ಕಾಂಟೆಂಟ್ ಸಿಗ್ದಂಗೂ ಆಗ್ತಿತ್ತೆ, ಇದೊಂದು ಗಾಡಿ ಹೊಡ್ಸ್ದಂಗೂ ಆಗ್ತಿದೆ ಅಂದ್ಕೊಂಡೆ. ಸೊ ಅದಕ್ಕೆ ಕೇಳಿದ್ದೀನಿ, ಕೀಸ್ ತರ್ತಿದ್ದಾರೆ. ಸೊ ಈ ಬೈಕ್ ನೋಡೋವಂಥದ್ದಾದರೆ 125cc ಸ್ಪೋರ್ಟ್ ಎಷ್ಟು ಡಿಸೈನ್ ಕೊಟ್ಟಿರೋಂಥದ್ದು ಈ ಗಾಡಿ. ಸೊ ಈ ಗಾಡೀಲಿ ಮುಂದೆ ನೋಡಿದ್ರೆ ನೀವು ಆಲ್ಮೋಸ್ಟ್ Z1000 ಥರ ಕಾಣಿಸ್ತಿದ್ದು ಮುಂದೆಯಿಂದ. ಸೊ ಈ Z1000 ಥರ ಡಿಸೈನ್ ಕೊಟ್ಟಿದ್ದಾನೆ. 2 ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇದ್ದಾವೆ, ಒಂದು ಲೋ ಬೀಮು ಒಂದು ಹೈ ಬೀಮ್ಗೆ. ಸೊ ಇನ್ನು ಮುಂದೆ ಬಂದ್ರಿ 267 Nm ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಇದು ಸಿಂಗಲ್ ಡ್ಯೂಲ್ ಚಾನಲ್ ABS ಬರುತ್ತೆ ಇದು. ಸೊ ಇದು ಟಾಪ್ ಎಂಡ್ ಮಾಡಲು. ಬೇರೆದೆಲ್ಲ ನೋಡಿರಿ, ಫ್ರಂಟ್ ಮಾತ್ರ ABS ಮತ್ತು ಡಿಸ್ಕ್ ಇದೆ, ರೇರ್ ಎಲ್ಲ ಡ್ರಮ್ ಬ್ರೇಕ್ ಇದೆ. ಸೊ ಇದು ಟಾಪ್ ಎಂಡ್ ಮಾಡಲ್ ಇರೋದ್ರಿಂದ 2 ಕಡೆಯೂ ಡಿಸ್ಕ್ ಬಂದು 2 ABS ಬರುತ್ತೆ. ಸೊ ಇದು ಮೇನ್ ಹಾರ್ಟ್ ಆಫ್ ದಿ ಇಂಜಿನ್ ಬಂದರೆ ಇದು ಒಂದು 124.5 or 7cc ಏರ್ ಕೂಲ್ಡ್ ಇಂಜಿನ್ನು. ಸೊ ಇಟ್ ಪ್ರೊಡ್ಯೂಸಸ್ ಅರೌಂಡ್ 11.55 bhp ಆ್ಯಂಡ್ 10.5 Nm ಆಫ್ ಟಾರ್ಕ್. 125cc ಇಟ್ಸ್ ಮೋರ್ ದೆನ್ ಎನಫ್. ಮತ್ತು ಇದು ಹೈಡ್ರಾಲಿಕ್ ಫೋರ್ಕ್ಸ್ ಬರುತ್ತೆ. ಸೊ ಅಷ್ಟೇನೇನಿಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀರಾ ಅಂದರೆ ಇದು LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ ಬೇಸಿಕ್ಲಿ. ಸೊ ಆಮೇಲೆ ಇಲ್ಲಿ ಮೋಡ್ ಬಟನ್ನು, ಇದು ಒಳಗಡೆ ಕಂಟ್ರೋಲ್ಸ್ ಮಾಡೋದಕ್ಕೆ. ಮತ್ತು ಇಲ್ಲಿ ಹಜಾರ್ಡ್ ಲೈಟ್ ಸ್ವಿಚ್ ಕೊಟ್ಟಿದ್ದಾನೆ. ಮತ್ತು ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಯಾಕಂದರೆ ಇದರಲ್ಲಿ ರೈಡ್ ಬೈ ವೈರ್ ಸಿಸ್ಟಮ್ ಇರೋದು, ನಮ್ಮದೆಲ್ಲ ಕೇಬಲ್ಲು. ಸೊ ಯಾವುದು ನೋಡಿದ್ರೆ ಕೇಬಲ್ ಇದೆ, ಅದರಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ. ಸೊ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ಸೊ ನೀವೆಲ್ಲ ಸಿಟಿ ರೈಡ್ಗೆಲ್ಲ ಆರಾಮಾಗಿ ಎತ್ಕೊಂಡು ಹೋಗ್ತೀನಿ ಅಂದರೆ ಸಿಟಿ ರೈಡ್ಸಿಗೆ ಚೆನ್ನಾಗಿರುತ್ತಿದ್ದು. ಸೊ ಈ ಗಾಡಿನೂ ಒಂಥರ ಬಜೆಟ್ ಫ್ರೆಂಡ್ಲಿ. ಇದ್ರದ್ದು ಮೈಲೇಜ್ ಕೇಳಬೇಕು ನೀವು, ಶಾಕ್ ಆಗ್ತೀರಾ. ಆಲ್ಮೋಸ್ಟ್ 66 kmph ಮೈಲೇಜ್ ಬರುತ್ತೆ ಈ ಗಾಡಿ ಇದು. ಸೊ ಅಷ್ಟೇ, ಇನ್ನೇನು ಹೇಳೋದು ಈ ಗಾಡಿ ಬಗ್ಗೆ ಅಷ್ಟೇ. ಮತ್ತು ಇದರಲ್ಲಿ ಚಾಸಿ ಇದು ಎಕ್ಸಾಕ್ಟ್ ಗೊತ್ತಿಲ್ಲ ಚಾಸಿ ಅದು ಅಂತ. ಬಟ್ ಡಿಸೈನ್ ಆಲ್ ಓವರ್ ರೇಡಸ್ ಟ್ರ್ಯಾಂಗಲ್ ಎಲ್ಲ ತುಂಬ ಚೆನ್ನಾಗಿದೆ ಕಂಪ್ಯೂಟರ್ ಬೈಕ್ಸ್ಗೆ. ಸೊ ಇದು ಎಕ್ಸಾಸ್ಟ್ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂಥರ ಹಿಮಾಲಯನ್ ಥರ ಎಕ್ಸಾಸ್ಟ್ ಕಾಣುತ್ತಿದ್ದು ಒಂದು ಲೆವೆಲ್ಗೆ. ಸೊ ಅದರಲ್ಲಿ ನಿಮಗೆ ಕ್ರೋಮ್ ಫಿನಿಶ್ಡ್ ಎಕ್ಸಾಸ್ಟ್ ಬರುತ್ತೆ, ಇದರಲ್ಲಿ ಮ್ಯಾಟ್ ಫಿನಿಶ್ ಬರುತ್ತೆ ಎಕ್ಸಾಸ್ಟು. ಸೊ ನೈಸ್. ಸೊ 125cc ಯಾರಿಗೂ ಇಷ್ಟು ಫೀಚರ್ ಲೋಡೆಡ್ ಕೊಡ್ತಾನೆ, ಅದು ವಿತ್ LCD ಸ್ಕ್ರೀನು, ಕ್ರೂಸ್ ಕಂಟ್ರೋಲು, ರೈಡ್ ಬೈ ವೈರು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನು ಹೋಗ್ತಾ ಟ್ರ್ಯಾಕ್ಷನ್ ಕಂಟ್ರೋಲು, ಕ್ವಿಕ್ ಶಿಫ್ಟ್ರು ಕೊಡ್ತಾನೆ, ಹೇಳೋಕ್ಕಾಗಲ್ಲ. ಸೊ ಇದು ರೇರ್ ಶಾಕ್ ಅಪ್ ಗೇರ್ ಬಂದು 7 ಸ್ಟೆಪ್ ಅಡ್ಜಸ್ಟಬಲ್, ಪ್ರೀಲೋಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಇದು ಮೋನೋ ಶಾಕು. ಸೊ ಇದಕ್ಕೆ ಬಜೆಟ್ ಫ್ರೆಂಡ್ಲಿ ಚೆನ್ನಾಗಿದೆ ಪ್ರೈಸ್ ರೇಂಜ್ಗೆ. ಸೊ ಇದು ಪ್ರೈಸ್ ಎಷ್ಟು ಅಂತಲೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಕೀಸು ಇನ್ನೂ ತರಲಿಲ್ಲಲ್ಲ. ಸೊ ಇದರಲ್ಲಿ ನೋಡಿರಿ ರೆಡ್ ವೇರಿಯಂಟ್ ಇದೆ, ಬೇಸ್ ಮಾಡಲ್ ಇದು ಟಾಪ್ ಎಂಡ್ ರೆಡ್ಡಿದು. ಸೊ ಇದು ಬ್ಲ್ಯಾಕ್ ಬಂದು ಬೇಸ್ ಮಾಡಲು. ಸೊ ಇದರಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಕ್ರೂಸ್ ಕಂಟ್ರೋಲ್ ಎಲಿಮಿನೇಟ್ ಆಗುತ್ತೆ, ರೈಡ್ ಬೈವರ್ ಹೋಗುತ್ತೆ, ರೇರ್ ಡಿಸ್ಕ್ ಬ್ರೇಕ್ ಹೋಗುತ್ತೆ, ರೇರ್ ABS ಹೋಗುತ್ತೆ. ಸೊ ಇದು ಡ್ಯೂಲ್ ಚಾನಲ್ ABS, ಇದು ಸಿಂಗಲ್ ಚಾನಲ್ ABS, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಪವರ್ ವೈಸು ಡಿಸೈನ್ ವೈಸ್ ಎಲ್ಲ ಸೇಮ್. ಆಮೇಲೆ ಇದರಲ್ಲಿ ಹ್ಯಾಜರ್ಡ್ ಲೈಟು ಹೋಗುತ್ತೆ. ಆಮೇಲೆ ಮೋಡ್ಸ್ ಬಟನ್ನು ಕೊಡಲ್ಲ. ಎಸ್ ನೋಡಿ, ಇದರಲ್ಲಿ ಬೇಸ್ ಮಾಡಲಲ್ಲಿ ಮೋಡ್ ಬಟನ್ ಇಲ್ಲ. ಸೊ ದಿಸ್ ಅರೌಂಡ್ 10 ಲೀಟರ್ ಬರುತ್ತೆ ನಿಮಗೆ ಫ್ಯೂಲ್ ಟ್ಯಾಂಕು. ಸೊ ಹತ್ರ ನೀವು 10 ಲೀಟರ್ ಅಂತ ಎತ್ಕೊಂಡ್ರು 660 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡ್ಬೋದು. 66 ಆ್ಯಾವ್ರೇಜ್ ಅಂದ್ಕೊಂಡ್ರು ಒಂದು 60 ತೆಗ್ದಾಕ್ರೆ ಒಂದು 600 ಕಿಲೋಮೀಟರ್ ಆದರೂ ರೇಂಜ್ ಇಟ್ಕೊಬೋದು ಇದರಲ್ಲಿ ಆರಾಮಾಗಿ ನೀವು ಕ್ರೂಸ್ ಮಾಡ್ಕೊಂಡೋದ್ರೆ. ಇನ್ನು ನಮ್ಮ ಥರ ಎಲ್ಲ ಒಂದು ಸ್ವಲ್ಪ ಬ್ಯಾಟಿಂಗ್ ಮಾಡ್ತೀನಿ ಅಂದರೆ ಒಂದು 50-55 ಆ್ಯಾವ್ರೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡೀಲಿ. ಎಷ್ಟೋಗುತ್ತೆ ಕೊಡು ಈ ಗಾಡಿ ನಿಮಗೆ. ಪವರ್ ಚೇಂಜ್ ಮಾಡೋದು, ಗೇರ್ ಚೇಂಜ್ ಮಾಡೋದು ಗೊತ್ತಾಗಲ್ಲ, ಪವರ್ ಬ್ಯಾಂಡ್ ಎಷ್ಟಿದೆ ಅನ್ನೋದೂ ಅಷ್ಟು ಗೊತ್ತಾಗೋದೇ ಇಲ್ಲ ನಿಮಗೆ. ತೋರಿಸ್ತೀನಿ ಇರ್ರಿ ಒಂದು ಸತಿ. ಲಾಸ್ಟ್ ಟೈಮ್ ಬಂದಿದ್ದಾಗೆ ಓಡಿಸಿದೆ ಈ ಗಾಡಿ. ಸೊ ಅದಕ್ಕೆ ಈ ಸತಿ ಕ್ಯಾಮ್ರಾ ಎಲ್ಲ ಎತ್ಕೊಂಡ್ಬಂದೆ ಒಂದು ಸತಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಸೊ ಹೆಂಗೆ ಅನಿಸ್ತು ನಿಮ್ಗೆ ಹೇಳಿ ಗಾಡಿ ಬಗ್ಗೆ. ಸೊ ಇದು ಎಕ್ಸ್ಟ್ರೀಮಲ್ಲೂ 250 ಇದೆ, ಇದು 125. ಸೊ ಅದೇ ಡಿಫ್ರೆನ್ಸ್, ಇಂಜಿನ್ ಡಿಫ್ರೆನ್ಸ್ ಅಷ್ಟೇ. ಇದರಲ್ಲಿ 125cc, ಅದು 200cc. ನೋಡಿರಿ ಇದು ಕಂಪ್ಲೀಟ್ ಬೈಕ್ ಲುಕ್ಕು. ಈ ಕೆಲವೊಂದು ಕಂಪ್ನೀಲಿ ಏನು ಮಾಡ್ತಾರೆ ಅಂದರೆ ಕಾಸ್ಟ್ ಕಟ್ಟಿಂಗ್ಗೆ ಹ್ಯಾಲೋಜನ್ಸ್ ಕೊಡ್ತಾರೆ. ಸೊ ಇದರಲ್ಲಿ ಎಲ್ಲೂ ಹ್ಯಾಲೋಜನ್ ಇಲ್ಲಿರಲ್ಲ. ಮತ್ತು ಇಲ್ಲಿ ಡೇ ಟೈಮ್ ಟ್ರೈಲಿಂಗ್ ಲೈಟ್ಸು, ಇದು ಚೆನ್ನಾಗಿದೆ. ಅಲ್ಲಿ ನಮ್ಮ ಗಾಡೀಲಿ ಸರ್ವಿಸ್ ನಡೀತಾನೆ ಇದೆ, ಆಲ್ಮೋಸ್ಟ್ ಮುಗೀತು.
ಗಾಡಿಯೆಲ್ಲ ನೀಟಾಗಿದೆ. ಅದು ಡ್ರೈನ್ ಬೋಲ್ಟು ವಾಷರ್ ಹೋಗಿತ್ತು, ವಾಷರ್ ಚೇಂಜ್ ಮಾಡಿದರು. ಸೊ ಅಷ್ಟೇ, ಕೀಸು ಬಂತು. ಇನ್ನೇನು ಶೂ ಹಚ್ಕೊಳ್ಳೋಣ. ಇದು ಶಾರ್ಟ್ ಸ್ಪಿನ್ನಿಗೆ ಅಷ್ಟೇ, ಇನ್ನೇನು ಫುಲ್ ರಿವ್ಯೂ ಅಂತೇನಿಲ್ಲ. ಹಾಂ, ನೋಡೋಣ ಹೆಂಗಿದೆ ಇದು ಡಿಸೈನೆಲ್ಲ. ಓ, ಡಿಸೈನು ಎಲ್ಲ ಚೆನ್ನಾಗಿದೆ, ಶಾರ್ಪಾಗಿ ಕೊಟ್ಟಿದ್ದಾನೆ. ಸೊ ಸೀಟ್ ಹೈಟ್ ಬಂದು 794 NM ಸೀಟ್ ಹೈಟ್ ಬಂದಿದೆ ಇದು. ಸರಿಕಾ. ಸೊ ಇದ್ರದ್ದು ಮತ್ತೆ ಸೀಟ್ ಹೈಟ್ ಬಂದು 794 NM ಸೀಟ್ ಹೈಟ್ ಇದೆ ಇದು. ಅದೇ 2 ಡಿಸ್ಕು ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಹೋಗೋಣ. ಮೋಡ್ ಬಂದು ರೋಡು ಮತ್ತು ಪವರ್ 2 ಮೋಡ್ ಇದೆ. ರೋಡು, ಪವರು, ಈಕೋ. ನಾವು ಪವರಲ್ಲಿ ಇಟ್ಕೊಳ್ಳೋಣ. ಸೊ ಇದ್ರದ್ದು ರೆಡ್ ಲೈನ್ ಬಂದು 8000 9000 ಅಂದ್ಕೊಳ್ಳಿ, 9000ವರೆಗೂ ರೆಡ್ ಲೈನ್ ಇದೆ. ಬಟ್ ಇದು ಫ್ಯೂಲ್ ಇಂಜೆಕ್ಟೆಡು, E20 ಕಂಪ್ಲೈಬಲ್ಲು. ಬೇಸಿಯಾಗಿದೆ ಸೌಂಡು. ರೈಟ್ ಡ್ರೈವರ್ ಅಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ. ಪವರಲ್ಲಿ ಒಂದು ಸ್ವಲ್ಪ ಕಮ್ಮಿ ಅನಿಸ್ತು. ಓ, ನಾಟ್ ಬ್ಯಾಡ್, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ 125cc. ವಾವ್ ಗುರು, 125cc ಇದು ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಅಲ್ಟಿಮೇಟ್ ಅನ್ಕೊಳ್ಳಿ ಮಾತ್ರ. ರೆಕಾರ್ಡ್ ಆಗ್ತಾಯಿತ್ತಾ? ಆಗ್ತಾಯಿದೆ. ವಾವ್ ನೋಡ್ರಿ, ಕ್ರೂಸ್ ಕಂಟ್ರೋಲ್ ಆಗದೆ. ಕ್ರೂಸ್ ಕಂಟ್ರೋಲ್ ಲೈಟ್ ತೋರಿಸ್ತಾ ಇದೆ. ನೋಡ್ರಿ, ಎಕ್ಸಲೇಟರ್ ಬಿಟ್ಟಿದ್ದೀನಿ, ಅದೇ ಸ್ಪೀಡ್ ಮೇಂಟೈನ್ ಮಾಡ್ತಾ ಇದೆ. ಸೊ ಇದು ನಿಮಗೆ ಹೈವೇ ರನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ, ಲಾಂಗ್ ರೈಡ್ಸಲ್ಲಿ. ತಿರ್ಗಾ ಬ್ರೇಕ್ ಮುಟ್ಟಿದ ತಕ್ಷಣ ಆಫ್ ಆಗೋಗುತ್ತೆ ಕ್ರೂಸ್ ಕಂಟ್ರೋಲು. ಓ ಮೈ ಗಾಡ್, ಥ್ರಾಟಲ್ ರೆಸ್ಪಾಂಡು ನೆಕ್ಸ್ಟ್ ಲೆವೆಲ್ ಇದೆ ಗುರು. ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ನು ಹೊಸದಲ್ವಾ ಗಾಡಿ, ಸೊ ಗೇರೆಲ್ಲ ಒಂದು ಸ್ವಲ್ಪ ಹಾರ್ಡ್ ಇದೆ. ವಾವ್ ಬ್ರೋ, ಹೆವಿ ನಿಂಬಲ್ ಆಗಿದೆ ಗಾಡಿ ಮಾತ್ರ ಇದು.
ನೀವು ನೆಕ್ಸ್ಟ್ ಲೆವೆಲ್ ಆಟ ಆಡ್ಬೋದು ಗಾಡೀಲಿ ಮಾತ್ರ. ನೋಡ್ರಿ ವೆಯ್ಟೇ ಇಲ್ಲ, ಸುಮ್ಮನೆ ಹಂಗೆ ಅನ್ನೋಷ್ಟರಲ್ಲಿ ಪಿವಟ್ ಆಗುತ್ತೆ ಗಾಡಿ ಇದು. ಸೊ ಇದು ಟ್ರ್ಯಾಕ್ ಬೇಕಾಗಿರೋದ್ರಿಂದ ನಿಮಗೆ ವೆಯ್ಟ್ ಅಷ್ಟು ಫೀಲ್ ಆಗ್ತಿಲ್ಲ. ಆಲ್ಮೋಸ್ಟ್ 150 kg ಏನೋ ಇದೆ. ಇಫ್ ಐ ಆಮ್ ರಾಂಗ್ ಐ ವಿಲ್ ದೆನ್ ಡಿಸ್ಪ್ಲೇ ಸಮ್ವೇರ್ ಹಿಯರ್. ಓ ರೈಡ್ ಬೈವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ನಡೀರಿ ಹೋಗೋಣ. ಅಷ್ಟೇ, ಇನ್ನೇನಿಲ್ಲ ಇದ್ರ ಬಗ್ಗೆ ಹೇಳೋದು. ಬಟ್ ನಿಮ್ಗೆ 125cc ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಪವರ್ ಮಾತ್ರ, ಪವರ್ ಡೆಲಿವರಿನೂ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇದೆ ಇದು.